ಚಿರೋಟಿ ರವೆ ಅಥವಾ ಸಣ್ಣ ರವೆ ಅಂತ ಏನು ಕರಿತೀವಿ ನಾವು ಅದನ್ನ ಇದಕ್ಕೆ ಹಾಕೋತಾ ಇದೀನಿ ಸರ್. 3 ಮಾತ್ರ ಹಾಕಿದೀನಿ ಸರ್. ಈಗ ನೀವು 3 ಹಾಕಿದ್ಮೇಲೆ ಈ ಥರ ನೀಟಾಗಿ ಮತ್ತೆ ಇನ್ನೊಂದ್ಸರಿ ಕಲಿಸ್ಕೋಬೇಕು ನೀರ್ ಜೊತೆನಲ್ಲಿ. ಇಷ್ಟೇ ಐಟಮ್ ನಮಗೆ ಬೇಕಾಗಿರೋಂಥದ್ದು. ಇದನ್ನ ಸ್ವಲ್ಪ ನೀರು ಹಾಕಿ ಯಾವ ಪ್ರಮಾಣದಲ್ಲಿ ನಿಮಗೆ ಥಿಕ್ನೆಸ್ ಬೇಕು ಅನ್ನೋದು ತಕ್ಕಂತೆ ರೆಡಿ ಮಾಡ್ಕೊಳ್ಳಿ. ಇನ್ನೊಂದು ಲೋಟ ನೀರನ್ನ ನಾನು ಸೇರಿಸ್ಕೊತೀನಿ ಇದಕ್ಕೆ ಇವಾಗ ನೋಡಿ ಈ ಕನ್ಸಿಸ್ಟೆನ್ಸಿನಲ್ಲಿ ಬರಬೇಕು. ಇದರಲ್ಲಿ ಒಂದು ಸೀಕ್ರೆಟ್ ಇದೆ. ಔಟರ್ ರಿಂಗ್ ಇಂದ ಇನ್ನರ್ ರಿಂಗ್ ಬರಬೇಕು ನೋಡಿ. ಇದು ಆಗಿದೆ ಅಲ್ವಾ? ಆಗಿದೆ. ಪರ್ಫೆಕ್ಟ್. ಇದು ನಮ್ಮ ರವೆ ದೋಸೆ ಅಂದ್ರೆ ಹಿಂಗ್ ಬರಬೇಕು. ಇದರ ಜೊತೆಗೆ ಕಡಲೆ ಚಟ್ನಿ ಮಾಡಿದ್ದೀವಿ. ನಮಸ್ಕಾರ ವೀಕ್ಷಕ ಬಂಧುಗಳೇ, ಮೈಸೂರಿನ ಹಳ್ಳಿಹಟ್ಟಿ ಚಂದ್ರಣ್ಣವರು ಮತ್ತೆ ಬಂದ್ಬಿಟ್ಟಿದ್ವಿ. ಮೋಡ ಕವಿದ ವಾತಾವರಣ. ಇವತ್ತು ಮನೆಯಲ್ಲಿ ಗರಿಗರಿಯಾಗಿ ಕ್ರಿಸ್ಪಿಯಾಗಿ ಒಂದು ಒಳ್ಳೆ ರವಾ ದೋಸೆ ಮಾಡೋದು ತೋರಿಸ್ತೀನಿ ಬನ್ನಿ. ಹೋಟೆಲ್ ಶೈಲಿಯ ರವಾ ದೋಸೆ, ಅದರೊಟ್ಟಿಗೆ ಯಾವ ಚಟ್ನಿ ಮಾಡ್ತಾರೆ ಅವ್ರನ್ನೇ ಕೇಳ್ಬಿಡೋಣ. ಬನ್ನಿ ಸರ್. ನಮಸ್ಕಾರ. ನಮಸ್ಕಾರ ಸರ್. ನಮಗೆ ನೀವು ರವಾ ದೋಸೆ ಅಂತ ಹೇಳಿದ ತಕ್ಷಣ ನಾವು ಬಾಯಲ್ಲಿ ನೀರು ಬರ್ತಾ ಹಂಗೆ ಬಂದ್ಬಿಟ್ವಿ. ಈಗ ಅದು ಚಂದ್ರಣ್ಣವ್ರದ್ದು ರವಾ ದೋಸೆ ಅಂದರೆ ಕ್ರಿಸ್ಪಿಯಾಗಿ ಅದ್ಭುತವಾಗಿ ಕೆಂಪಕ್ಕಿ ದೋಸೆ ಇತ್ತಲ್ಲ, ಅದಕ್ಕಿಂತ ಚೆನ್ನಾಗಿರುತ್ತೆ ಅಂತ ಗ್ಯಾರಂಟಿ. ಯಾವ ಥರದ್ದು ಸರ್ ಇದು ರವೆ ದೋಸೆ? ಅಂತಂದ್ರೆ ಈಗ ನಾನು ಕಲ್ತ್ಕೊಂಡಿರೋ ರವೆ ದೋಸೆ ಅಷ್ಟೇ. ಇದು ಹೋಟೆಲ್ ಸ್ಟೈಲಲ್ಲಿ ಹೋಟ್ಲುಗಳಲ್ಲಿ ಏನು ಹೋಟ್ಲುಗಳಲ್ಲಿ ಯಾವ ರೀತಿ ಸಿಗ್ತದೆ ಅದನ್ನ ನಾನು, ಇದು ತಮಿಳ್ನಾಡು ಇನ್ಫ್ಲೂಯೆನ್ಸ್ ಜಾಸ್ತಿ ಇದಕ್ಕೆ. ನಾನು ಕಲ್ತಿದ್ದೆಲ್ಲ ಸ್ವಲ್ಪ ಆ ಕಡೆ ಐಟಮ್ಗಳನ್ನ ನೋಡಿ ಕೇಳಿ ಕಲ್ತಿರೋದು ಜಾಸ್ತಿ ನಾನು. ಹಾಗಾಗಿ ಸ್ವಲ್ಪ ಇದು ತಮಿಳ್ನಾಡು ಶೈಲಿ ಇದು. ಈಗ ನಾವು ರವೆ ದೋಸೆ ಮಾಡೋಣ, ಒಳ್ಳೆ ಗರಿ 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 ಆದ ರವೆ ದೋಸೆ ಮಾಡೋಣ. ಯಾವ ಇಂಗ್ರೀಡಿಯೆಂಟ್ಸ್ ನ ಹಾಕಿದ್ರೆ ಸ್ವಲ್ಪ ಕ್ರಿಸ್ಪಿನೆಸ್ ಜಾಸ್ತಿ ಆಗ್ತಾ ಹೋಗುತ್ತೆ, ಸೋಡಾ ಹಾಕದೇನೆ ಯಾವ್ದನ್ನ ಹತ್ರ ಗರಿ ಗರಿಯಾಗಿ ಮಾಡ್ಬೋದು ಅನ್ನೋದನ್ನ ನಾನು ತಿಳ್ಕೊಂಡಿರೋದು ನಾನು ಹೇಳ್ಕೊಡ್ತಾ ಹೋಗ್ತೀನಿ ಸರ್. ಬಟ್ ನಾನು ಹೇಳಿದವ್ರಿಗೆ ಇದರೊಟ್ಟಿಗೆ ಚಟ್ನಿ, ಯಾವ ಚಟ್ನಿ ತೋರಿಸ್ತೀನಿ? ಚಟ್ನಿ ನಾವು ನಮ್ಮ ಮನೇಲಿ ಮಾಡೋದಾದ್ರೆ ಕಡಲೆ ಚಟ್ನಿ. ನಾವು ಇದಕ್ಕೆ ತೆಂಗಿನಕಾಯಿ ಹಾಕಲ್ಲ. ಯಾಕೆ ಅಂತಂದ್ರೆ ಇದ್ರಲ್ಲೂ ತೆಂಗಿನಕಾಯಿ ಹಾಕಿರ್ತೀವಿ. ನಾವಿಲ್ಲಿ ಹಸಿ ಮೆಣಸು ಹಾಕಿ ಮಾಡ್ಕೊಳ್ಳೋಣ, ತುಂಬಾ ರುಚಿಯಾಗಿರುತ್ತೆ, ಖಾರವಾಗಿ. ಇದು ಹೆಂಗು ಇದನ್ನ ನೆನೆಸ್ಬೇಕಾದ್ರೆ 1 hour ನೆನಿಬೇಕಿದು. ನೆನೆಯವರೆಗೆ ನಾವು ಅಷ್ಟೊತ್ತೊಳಗೆ ಏನ್ ಬೇಕು ಅದನ್ನ ನಾವು ಮಾಡಿಟ್ಕೊಳ್ಳೋಣ. ಈಗ ರವೆ ದೋಸೆ ನೋಡ್ಕೊಂಡ್ಬಿಡೋಣ. ರವೆ ದೋಸೆ ನೋಡ್ಕೊಳ್ಳೋಣ ಸರಿ. ಓಕೆ ಸರ್. ಸರ್ ಈಗ ಮೇನ್ ಇಂಗ್ರೀಡಿಯೆಂಟ್ಸ್ ಬೇಕಾಗಿರೋದು ನಮ್ಗೆ ಇದು ರವೆ. ಇದನ್ನ ಏನ್ ಚಿರೋಟಿ ರವೆ ಅಂತ ಕರಿತೀವಿ, ಸ್ಮಾಲ್ ರವೆ. ಯಾಕೆ ಈ ರವೆ ನಾವು ಸ್ಮಾಲ್ ರವೆನ ಉಪಯೋಗಿಸ್ಬೇಕು ಅನ್ನೋದಾದ್ರೆ ಇದು ನೀರಲ್ಲಿ ನೆಂದಾಗ ದಪ್ಪ ಆಗೋಲ್ಲ. ಮೀಡಿಯಂ ರವೆ ಆದ್ರೆ ನಿಮ್ಗೆ ನೀರಲ್ಲಿ ನೆಂದೆ ಫರ್ಮೆಂಟೇಶನ್ ಇದು ನೆನೆಯಕ್ಕೆ ಅಂತ ಇಡ್ತೀವಲ್ಲ, ನೆನೆಯಕ್ಕೆ ಇಟ್ಟು ದಪ್ಪ ಆಗ್ಬಿಡುತ್ತೆ, ಅದು ದೋಸೆ ಮಂದ ಆಗ್ಬಿಡುತ್ತೆ. ಹಾಗಾಗಿ ಇದು ಸಣ್ಣ ರವೆ ಉಪಯೋಗಿಸಿದ್ರೆ ತುಂಬಾ ಚೆನ್ನಾಗಿರುತ್ತೆ. ಅಕ್ಕಿ ಹಿಟ್ಟು ಆಯ್ತಲ್ವಾ, ಪ್ರಮಾಣ ಆಮೇಲೆ ಹೇಳ್ತೀನಿ. ಮತ್ತೆ ಮೈದಾ ಹಿಟ್ಟು ಉಪಯೋಗಿಸಲ್ಲ ಅನ್ನೋರು ಗೋಧಿ ಹಿಟ್ಟನ್ನ ಕೂಡ ಉಪಯೋಗಿಸಬಹುದು ನಾವು ಇದನ್ನ. ಅದಾದ ನಂತರ ಬೇಕಾಗಿರೋದು ನಮ್ಗೆ ತುಪ್ಪ ಸ್ವಲ್ಪ ಬೇಕಾಗುತ್ತೆ. ಸೋಡಾ ಹಾಕೋದ್ರ ಬದಲಾಗಿ ತುಪ್ಪ ಹಾಕಿದ್ರೆ ಗರಿ ಗರಿಯಾಗಿ ಬರುತ್ತೆ ನಮ್ಗೆ ಇದು. ತೆಂಗಿನಕಾಯಿ ಕಟ್ ಮಾಡಿರೋ ಸಣ್ಣ ಸಣ್ಣ ಪೀಸ್ ಮಾಡ್ಕೊಂಡಿದ್ದು, ಹಸಿಮೆಣಸಿನಕಾಯಿ ಪ್ರಮಾಣ ಮೇಲೆ ಹೇಳ್ಕೊಡ್ತೀನಿ ನಾನು. ಕೊತ್ತಂಬರಿ ಸೊಪ್ಪು, ಸಣ್ಣದಾಗಿ ಹಚ್ಚಿದಂತ ಒಂದು ಕರಿಬೇವು, ಜೀರಿಗೆ, ಶುಂಠಿ ಇದನ್ನ ಚೆಚ್ಚಿ ಇಟ್ಕೊಂಡಿರ್ತಕ್ಕಂಥದ್ದು, ಮತ್ತೆ ಇಂಗು. ಇದು ಆಪ್ಷನ್, ಬೇಕಾದ್ರೆ ಬಳಸ್ಕೊಳ್ಳಿ, ಇಲ್ಲಾಂದ್ರೆ ಬೇಡಿ. ರುಚಿಗೆ ತಕ್ಕಷ್ಟು ಉಪ್ಪು. ಇಷ್ಟು ಐಟಮ್ಗಳು ನಮ್ಗೆ ಬೇಕಾಗ್ತಾ ಹೋಗುತ್ತೆ ಸರ್. ಇದು ಈಗ ನಾವು ಪ್ರಮಾಣನ ಬೇಕಾದ್ರೆ ನೋಡ್ಕೊಳ್ಳೋಣ. ಇವಾಗ ಅದನ್ನ ಪ್ರಿಪೇರ್ ಮಾಡೋದು ಹೆಂಗೆ ಅಂತ ಹೇಳ್ಕೊಡ್ತಾ ಹೋಗ್ತೀನಿ ಸರ್. 1 ಲೋಟ ಅಲ್ವಾ, ನಾನು 1 ಲೋಟ ಅಳತಿನಲ್ಲಿ ಹೇಳ್ಕೊಡ್ತಾ ಹೋಗ್ತೀನಿ. 1 ಲೋಟ ಚಿರೋಟಿ ರವೆ ಅಥವಾ ಸಣ್ಣ ರವೆ ಅಂತ ಏನು ಕರಿತೀವಿ ನಾವು ಅದನ್ನ ಇದಕ್ಕೆ ಹಾಕೋತಾ ಇದೀನಿ ಸರ್. ಆಯ್ತಲ್ವಾ? ಎಷ್ಟು ತಗೊಂಡಿರ್ತೀವಿ ಅದರ ಅರ್ಧದಷ್ಟು ಅಕ್ಕಿ ಹಿಟ್ಟು ಅಲ್ವಾ ಸರ್. ಇದು ನೋಡಿ, ಇದು ಮೈದಾ ಹಿಟ್ಟು ಆಯ್ತಲ್ವಾ. ಮೈದಾ ಉಪಯೋಗಿಸ್ಲಿಲ್ಲ ಅಂತಂದ್ರೆ ಏನ್ ಮಾಡ್ಬೋದು ನೀವು, ಗೋಧಿ ಹಿಟ್ಟನ್ನ ಕೂಡ ಬೇಕಾದ್ರೆ ಹಾಕೋಬಹುದು, ಏನು ಚೇಂಜಸ್ ಏನು ಬರೋದಿಲ್ಲ. ಇದು ಆಯ್ತಲ್ವಾ ಸರ್. ಇದು ಕಾಲ್ ಭಾಗ, ಇದು ಅದಕ್ಕಿಂತ ಕಾಲ್ ಭಾಗ. 1 ಲೋಟ ರವೆ, ಅರ್ಧ ಲೋಟ ಅಕ್ಕಿ ಹಿಟ್ಟು, ಮತ್ತೆ 1/4 ಲೋಟ ಮೈದಾ. ಅದಾದ ನಂತರ ಸರ್ ಇಲ್ಲಿ ನೋಡಿ, ತುಂಬಾ ಕಡಿಮೆ ಪ್ರಮಾಣದಲ್ಲಿ ಇರೋದ್ರಿಂದ 1 ಲೋಟಕ್ಕೆ ಮಾಡ್ತಾ ಇರೋದ್ರಿಂದ 1 ಮುಷ್ಟಿಯಷ್ಟು ತೆಂಗಿನ ಕಾಯಿನ ಚೂರು ಮಾಡಿ ಇಟ್ಕೊಂಡಿರೋಂಥದ್ದು, 1-2 ಹಸಿಮೆಣಸಿನಕಾಯಿ ಆಗುವಷ್ಟು ಮೆಣಸಿನಕಾಯಿ ಅಲ್ವಾ ಸರ್. ಖಾರ ಜಾಸ್ತಿ ಇರುತ್ತೆ, ಬೇಕಾದಷ್ಟು ಹಾಕೊಳ್ಳಿ. ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಸ್ವಲ್ಪ ಹೆಚ್ಚು ಹಾಕೊಂಡ್ರಿ ಏನು ತೊಂದರೆ ಇಲ್ಲ, ಕಡಿಮೆ ಹಾಕೊಂಡ್ರು ತೊಂದರೆ ಇಲ್ಲ, ಹಾಗಾಗಿ ನಿಮಗೆ ಅಷ್ಟೇ ಹಾಕೊಳ್ಳಿ. ಆಮೇಲೆ ನೋಡಿ, ಸ್ವಲ್ಪ ಸಣ್ಣದಾಗಿ ಹಚ್ಚಿದಂತಹ ಕರಿಬೇವು ಅಲ್ವಾ ಸರ್, ಇಷ್ಟು. ಅದಾದಮೇಲೆ 1 ಚಮಚದಷ್ಟು ಜೀರಿಗೆ. ಜಾಸ್ತಿ ಹಾಕೊಂಡ್ರು ಬಾಯಿಗೆ ಸಿಗ್ತಾ ಇರುತ್ತೆ, ಎಷ್ಟು ಬೇಕು ನಿಮ್ಗೆ ಆ ಪ್ರಮಾಣದಲ್ಲಿ ಹಾಕೊಳ್ಳಿ ಆಯ್ತಲ್ವಾ. ಸ್ವಲ್ಪ ಶುಂಠಿ, 1 ಹೆಬ್ಬೆಟ್ಟು ಗಾತ್ರದ ಶುಂಠಿನ ಚೆಚ್ಚಿ ಅದನ್ನ ಹಾಕೊಳ್ಳೋಣ.
ಆಯ್ತಲ್ವ ಸರ್. ಆಮೇಲೆ 1 ಚಮಚದಷ್ಟು ಉಪ್ಪು, ಅಂದರೆ ರುಚಿಗೆ ತಕ್ಕಷ್ಟು ಉಪ್ಪು ಸ್ವಲ್ಪ ಹಾಕ್ಕೊಂಡಿರಿ. ಆಮೇಲೆ ನೋಡಿ ನಿಮ್ಮ ಅನುಕೂಲಕ್ಕೆ ಎಷ್ಟು ಬೇಕೋ ಅಷ್ಟು ತಗೊಂತೆ ಆಮೇಲೆ ಹಾಕ್ಕೊಳ್ಳಿ, ಸ್ವಲ್ಪನೇ ಹಾಕ್ಕೊಂಡಿರಿ. ಇದರ ಜೊತೆಗೆ ಹಿಂಗು ಆಪ್ಷನ್ ನಾನು ಹಾಕಲ್ಲ, ಬಟ್ ನಿಮ್ಗೆ ಬೇಕಾಗಿದ್ರೆ ಸ್ವಲ್ಪ ಹಾಕ್ಕೊಳ್ಳಿ. 1-2 ಪಿಂಚಷ್ಟು ಹಿಂಗನ್ನ ಹಾಕೊಂಡು ಏನು ಮಾಡಬೇಕು ಅಂತಂತಂದ್ರೆ ಇದನ್ನ ಮಿಕ್ಸ್ ಮಾಡ್ಕೊಳ್ಳೋಣ. ಸ್ವಲ್ಪ ಮಿಕ್ಸ್ ಮಾಡ್ಕೊಂಡ ನಂತರ ಏನು ಮಾಡಬೇಕು, ಈಗ ನೀರನ್ನ ಹಾಕೋಬೇಕು. ಯಾವ ಪ್ರಮಾಣದಲ್ಲಿ ನೀರು ಹಾಕೋಬೇಕು ಅಂತಂದ್ರೆ, ಎಷ್ಟು ರವೆನ ತಗೊಂಡಿದ್ವಿ ಅದರ 4ರಷ್ಟು ನೀರನ್ನ ಇದು ಬೇಕಾಗುತ್ತೆ ಇದಕ್ಕೆ. ಫಸ್ಟ್ ಸ್ವಲ್ಪ ಕಡಿಮೆನೆ ಹಾಕ್ಕೊಳ್ಳಿ, ಆಮೇಲೆ ಬೇಕಾದದ್ದನ್ನ ಸ್ವಲ್ಪ ಬೇಕಾದ್ರೆ ಆ್ಯಡ್ ಮಾಡ್ಕೊಳ್ಳಿ. ಈಗ 1 2 3 ಈಗ ನಾನು 3 ಮಾತ್ರ 4 ಹಾಕ್ಬೇಕು ಅಂತ ಹೇಳಿದ್ದೆ, 3 ಮಾತ್ರ ಹಾಕಿದೀನಿ ಸರ್. ಈಗ ನೀವು 3 ಹಾಕಿದ್ಮೇಲೆ ಈ ತರ ನೀಟಾಗಿ ಮತ್ತೆ ಇನ್ನೊಂದ್ಸರಿ ಕಲ್ಸ್ಕೋಬೇಕು ನೀರ್ ಜೊತೆನಲ್ಲಿ. ಫಸ್ಟ್ 3 ಹಾಕಿರೋಣ, ಇದು ಸ್ವಲ್ಪ ಪರ್ಮಿಂಟೇಷನ್ ಆಗ್ತಾ ಇರಲಿ. 1 ಅವರ್ ಆದ್ರೆ ಮಿನಿಮಮ್ ಅದು ನೆಂದ್ರೆ ಸ್ವಲ್ಪ ಚಂದ. 1 ಗಂಟೆ ಆದ್ರೂ ಚಂದ, ನೆಂದ್ರೆ ಚಂದ. ಸ್ವಲ್ಪ ಹೊತ್ತು ನೆನೆಬೇಕು, ಒಂದು ಅರ್ಧ ಗಂಟೆ ಆದ್ರೂ ಆಗ್ಲೇಬೇಕು. ಇದು ಅದು ಸ್ವಲ್ಪ ಉಬ್ಬುತ್ತೆ, ಅದು ಚೆನ್ನಾಗಿ ಅರಳುತ್ತೆ. ಅರಳದ ಮೇಲೆ ನೋಡಿ ಅರ್ಧ ಲೋಟ ಬೇಕೋ 3/4 ಲೋಟ ಬೇಕೋ ಹಾಕ್ಬೇಕಾದ್ರೆ ಇದನ್ನ ಸ್ವಲ್ಪ ನೋಡಿ ಹಾಕೊಳ್ಳೋಣ. ಯಾಕೆಂದ್ರೆ ಮತ್ತೆ ತೆಳುವಾಗ್ಬಿಟ್ರೆ ಮತ್ತೆ ಗಟ್ಟಿ ಮಾಡಕ್ಕಾಗಲ್ಲ. ಗಟ್ಟಿ ಇದ್ರೆ ಸ್ವಲ್ಪ ತೆಳು ಮಾಡ್ಕೋಬಹುದು. ಹಾಗಾಗಿ ಇಷ್ಟನ್ನ ಕಲ್ಸ್ಕೊಂಡಿದೀನಿ ಸರ್. ನೋಡಿ ಈ ತರ ಬರುತ್ತೆ, ಎಲ್ಲ ತೇಲ್ತಾ ಇರುತ್ತೆ ಹಿಂಗೆ. ಮತ್ತೆ ಪ್ರತಿ ಸರಿ ದೋಸೆ ಹಾಕ್ಬೇಕಾದ್ರೆ ನೀವು ಈ ತರ ಕಲ್ಸ್ಕೊಂಡೇ ಹಾಕಬೇಕು. ಇದನ್ನ 1 ಅವರ್ ಅದನ್ನ ಸ್ವಲ್ಪ ಸೆಟ್ ಆಗೋದಕ್ಕೆ ಅಂತೇಳಿ ಅದನ್ನ ಒಂದ್ ಕಡೆ ಮುಚ್ಚಿ ಇಟ್ಬಿಡೋಣ. ಅದನ್ನ ಅಷ್ಟೊತ್ತವರೆಗೆ ನಾನು ಇದಕ್ಕೆ ಬೇಕಾಗಿರೋಂಥ ಒಂದು ಕಡಲೆ ಚಟ್ನಿನ ಹೆಂಗ್ ಮಾಡೋದು ಅಂತ ನಾನು ತೋರಿಸ್ಬಿಡ್ತಾ ಹೋಗ್ತೀನಿ. ಇದು ನೋಡಿ ನಮ್ಗೆ ಬೇಕಾಗಿರುವಂಥದ್ದು ಕಡಲೆ ಆಯ್ತಲ್ವಾ. ಆಮೇಲೆ ಹಸಿ ಮೆಣಸಿನಕಾಯಿ, ಸ್ವಲ್ಪ ಕೊತ್ತಂಬರಿ ಸೊಪ್ಪು ನಿಮ್ಗೆ ಎಷ್ಟು ಬೇಕೋ ಅಷ್ಟು ಒಳತೆಗೆ ತಕ್ಕಂತೆ, ಸ್ವಲ್ಪ ಕರಿಬೇವು ಸೊಪ್ಪು ಆಯ್ತಲ್ವಾ, ಸ್ವಲ್ಪ ಹುಣಸೆ ಹಣ್ಣು, 1 ಬೆರಳಿನಷ್ಟು ಹೆಬ್ಬೆರಳು ಗಾತ್ರದಷ್ಟು ಶುಂಠಿ, ಅದಕ್ಕೆ ಬೇಕಾಗಿದ್ದಷ್ಟು ರುಚಿಗೆ ತಕ್ಕಷ್ಟೇ ಉಪ್ಪು. ಗೊತ್ತಾಯ್ತಲ್ವಾ. ಇಲ್ಲ ಕಡಲೆ ಚಟ್ನಿ ಬೇಡ ಅನ್ನೋರು ಇದ್ರ ಜೊತೆಗೆ ಸ್ವಲ್ಪ ಏನು ಮಾಡಿ ತೆಂಗಿನಕಾಯಿನ ಹಾಕ್ಕೊಳ್ಳಿ ಅಷ್ಟೇ. ತರಾತುರಿಯಲ್ಲಿ ಮಾಡ್ಕೊಳ್ಳೋಂಥ ಒಂದು ಚಟ್ನಿ ಇದು. ನೋಡಿ ಇದಕ್ಕೊಂದು 3/4 ಲೋಟದಷ್ಟು ಕಡಲೆ ಹಾಕೋತಾ ಇದ್ದೀನಿ. ಇದಕ್ಕೆ ನಮ್ಮಮ್ಮ ಅಂದರೆ ಒಂದು 3 ಮೆಣಸಿನ್ಕಾಯಿ ಆದರೆ ಬೇಕಾದ, ಇದೇ ತುಂಬ ಖಾರ ಆಗೋಗುತ್ತೆ. ಇದು ಸ್ವಲ್ಪ ಹುಣಸಿನ ಹಣ್ಣು ಆಯ್ತಲ್ವಾ, ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಒಂದು ಸ್ವಲ್ಪ ಕರಿಬೇವು ಸೊಪ್ಪು, 3 ಬೇಳೆ ಅಷ್ಟು. ಆಮೇಲೆ ನೋಡಿ ಸ್ವಲ್ಪ ಶುಂಠಿ ಆಯ್ತಲ್ವಾ, ಒಂದು ಅರ್ಧ ಚಮಚದಷ್ಟು ಉಪ್ಪು, 1 ಚಮಚನೇ ಹಾಕ್ಕೊಳ್ಳಿ, ಏನಾಗಲ್ಲ. ಆಮೇಲೆ ನೀವು ಸರ್ ನೋಡಿ ಮಿಕ್ಸ್ ಮಾಡಿ, ಬೇಕು ಅಂತಂತಂದರೆ ಇನ್ನೊಂಚೂರು ಉಪ್ಪನ್ನ ಹಾಕ್ಕೊಳ್ಳಿ ಅಷ್ಟೇ. ಇಷ್ಟೇ ಐಟಮ್ ನಮಗೆ ಬೇಕಾಗಿರೋಂಥದ್ದು. ಇದನ್ನು ಸ್ವಲ್ಪ ನೀರು ಹಾಕಿ ಯಾವ ಪ್ರಮಾಣದಲ್ಲಿ ನಿಮಗೆ ಥಿಕ್ನೆಸ್ ಬೇಕು ಅನ್ನೋದು ತಕ್ಕಂತೆ ರೆಡಿ ಮಾಡ್ಕೊಳ್ಳಿ. ಸ್ವಲ್ಪ ಅದು ಮುಳುಗೋ ಅಷ್ಟು ನೀರು ಹಾಕ್ಕೊಂಡು ತುಂಬ ತೆಳುವಾಗಿಬಿಡುತ್ತೆ. ಇದನ್ನು ಇದು ಮಾಡ್ಕೊಳ್ಳೋಣ. ಇದು ಲೆಡ್ ಕ್ಲೋಸ್ ಮಾಡ್ತಾ ಇದ್ದೀನಿ. ರೆಡಿ ಆಗಿದೆ ಚಟ್ನಿ. ಇಷ್ಟು ನುಣ್ಣಗಾಗಬೇಕು. ಹಾಂ, ರೆಡಿ ಆಗಿ ಕನ್ಸಿಸ್ಟೆನ್ಸಿ ಚಟ್ನಿ. ನೋಡಿ ಸರ್, ಇದು ರವಾ ದೋಸೆಗೆ ನಾವು ಏನು ಅದನ್ನ 1 ಅವರ್ ಇದಾಗಲಿ ಅಂತ ಸೆಟ್ ಆಗಕ್ಕೆ ಬಿಟ್ಟಿದ್ವಿ. ಹೌದು, ಅದು ರೆಡಿ ಆಗಿದೆ. ಬಟ್ ಏನಪ್ಪ ಅಂತಂದ್ರೆ ನಾನು 1ಕ್ಕೆ 4 ಲೋಟ ನೀರು ಹಾಕಬೇಕು ಅಂತ ಹೇಳಿದ್ದೆ ನಾನು. ಬಟ್ ನಾವು ಹಾಕಿದ್ದು ಬರೀ 3 ಲೋಟ ನೀರು ಮಾತ್ರ ನಾವು ಹಾಕಿದ್ದು ಅಲ್ವಾ. ನೋಡಿ ಇಲ್ಲಿ ಇವಾಗ ಕನ್ಸಿಸ್ಟೆನ್ಸಿ ಸ್ವಲ್ಪ ಥಿಕ್ನೆಸ್ ಇದೆ. ಕರೆಕ್ಟ್. ನಾನು ಯಾಕೆ ಆವಾಗಲೇ 4 ಲೋಟ ಹಾಕಲಿಲ್ಲ ಅಂತಂದರೆ ಮಿಸ್ ಆದರೆ ಅಂತೇಳಿ ನಾನು ಹಾಕಲಿಲ್ಲ. ಆವಾಗ ಏನಾಗಿದ್ದೀನಿ ನೋಡಿ, 1 ಲೋಟ ನೀರನ್ನ ನಾನು ಸೇರಿಸ್ಕೋತೀನಿ ಇದಕ್ಕೆ ಇವಾಗ. ನೋಡಿ ಈ ಕನ್ಸಿಸ್ಟೆನ್ಸಿನಲ್ಲಿ ಬರಬೇಕು. ಸರಿ, ಉಪ್ಪು ಚೆಕ್ ಮಾಡಿದ್ದೀನಿ, ಸರಿ ಇದೆ. ಇವಾಗ ದೋಸೆ ಹಾಕೊಳ್ಳೋಣ ಸರ್. ಇವಾಗ ಇದರಲ್ಲಿ ಒಂದು ಸೀಕ್ರೆಟ್ ಇದೆ. ತುಂಬಾ ಕ್ರಿಸ್ಪಿನೆಸ್ ಬರಬೇಕು ನಿಮಗೆ ಅನ್ನೋದಾದ್ರೆ ನೀವೇನು ಮಾಡ್ಬೇಕಂತಂದ್ರೆ, ದೋಸೆ ತವಾ ಮೇಲೆ ಹಾಕಬೇಕಾದ್ರೆ ಏನು ಮಾಡಬೇಕು, ಅದಕ್ಕೆ ಸ್ವಲ್ಪ ರವೆನ ಏನು ಮಾಡಬೇಕು ಹಾಕೋಬೇಕು. ಆವಾಗ ಏನಾಗ್ತಾ ಹೋಗುತ್ತೆ, ದೋಸೆ ಇನ್ನೂ ಕ್ರಿಸ್ಪಿನೆಸ್ ಬರ್ತಾ ಹೋಗುತ್ತೆ ನಿಮಗೆ. ಆಯ್ತಾ. ಇದ್ರ ಜೊತೆಗೆ ಏನು ಮಾಡ್ಕೋಬೇಕು ಅಂತಂದ್ರೆ, ಸ್ವಲ್ಪ ತುಪ್ಪನ ನೀವು ಇದಕ್ಕೆ ಸೇರಿಸ್ಕೋಬೇಕು. ಈ ತುಪ್ಪನ ಜೊತೆಗೆ ಸೇರಿಸ್ಕೊಳ್ಳೋದ್ರಿಂದ 2 ಚಮಚದಷ್ಟು ತುಪ್ಪನ ಇದಕ್ಕೆ ಸೇರಿಸ್ಕೊಳ್ಳೋದ್ರಿಂದ ಗರಿ ಜಾಸ್ತಿ ಬರ್ತಾ ಹೋಗುತ್ತೆ ನಿಮಗೆ. ಸ್ವಲ್ಪ ನಾನು ತುಪ್ಪ ಹಾಕೊಂಡಿದ್ದೀನಿ, ಸ್ವಲ್ಪ ಕ್ರಿಸ್ಪಿನೆಸ್ಗೋಸ್ಕರ. ಅವಾಗ ಏನು 1 ಲೋಟ ರವೆ ಹಾಕಿದ್ವಿ, ಅದನ್ನ ಬಿಟ್ಟು ಹಾಕೋ ಸಮಯದಲ್ಲಿ ಏನು ಮಾಡಬೇಕು, ಒಂದು 4-5 ಚಮಚದಷ್ಟು ರವೆನ ಹಾಕೊಂಡು ಮಿಕ್ಸ್ ಮಾಡ್ಕೋಬೇಕು. ಇದನ್ನ ಮಿಕ್ಸ್ ಮಾಡ್ಕೊಂಡ ನಂತರ ಒಂದು ಪರಿಮಳಕ್ಕೋಸ್ಕರ ಏನು ಮಾಡಬೇಕು, ಸ್ವಲ್ಪ ಇಂಗನ್ನ ಹಾಕೋಬೇಕು. ಆವಾಗಲೂ ಸ್ವಲ್ಪ ಹಾಕಿದ್ದೆ, ಹಾಕಬೇಕಾದ್ರೂ ಸ್ವಲ್ಪ ಹಾಕ್ತಾ ಇದ್ದೀನಿ ನಾನು. ನೋಡಿ ಈ ಕನ್ಸಿಸ್ಟೆನ್ಸಿಯಲ್ಲಿ
ಬರಬೇಕು. ಹಿಂಗೆ ಹಾಕೋದು ಏನಕ್ಕಪ್ಪ ಅಂತಂತಂದರೆ ಅದು ಬೇಯಬೇಕಾದ್ರೆ ತುಂಬ ಘಮ ಬರುತ್ತೆ ಅದು ನಮಗೆ. ನೋಡಿ, ದೋಸೆ ತವ ತುಂಬ ಚೆನ್ನಾಗಿ ಕಾದಿರಬೇಕು. ಇಲ್ಲ ಅಂತಂದರೆ ನಿಮಗೆ ಅದರದ್ದು ಸ್ಟ್ರಕ್ಚರ್ ಚೆನ್ನಾಗಿ ಬರೋದಿಲ್ಲ. ಅದರದ್ದು ಹೋಲ್ ಬರುತ್ತಲ್ಲ, ಅದು ನಿಮಗೆ ಬರೋದಿಲ್ಲ. ದೋಸೆ ತವ ತುಂಬ ಚೆನ್ನಾಗಿ ಕಾದಿದ್ರೆ ಮಾತ್ರ ಅದು ನಿಮಗೆ ಕ್ರಿಸ್ಪಿನೆಸ್ಸು ನೀಟಾಗಿ ಬರೋವಂಥದ್ದು. ನೋಡಿ, ಇವಾಗ ಕಲಿಸ್ಕೊಡ್ತಾ ಇದ್ದೀನಿ. ಇದ್ರಲ್ಲಿ ಇನ್ನೊಂದು ಏನಪ್ಪ ಅಂತಂದರೆ, ನಾವು ದೋಸೆಗಳನ್ನ ಹಾಕಬೇಕಾದ್ರೆ ನಾವು ಪ್ರತಿ ಸಾರಿನೂ ಕೂಡ ಇದು ಒಂದು ಟಿಪ್, ಇದು ಗಮನದಲ್ಲಿ ಇಟ್ಕೋಬೇಕು. ಪ್ರತಿ ದೋಸೆ ಹಾಕಬೇಕಾದ್ರೂ ಈ ಥರ ಮಿಕ್ಸ್ ಮಾಡ್ಕೊಂಡೇನೆ ನೀವು ಹಾಕಬೇಕು. ಇದು ಕೂಡ ಒಂದು. ಆಮೇಲೆ ಇನ್ನೊಂದು ಟಿಪ್ ಏನಪ್ಪ ಅಂತಂದರೆ, ದೋಸೆ ಹಾಕೋ ಸಮಯದಲ್ಲಿ ಸ್ವಲ್ಪ ರವೆನ ಹಾಕೋಬೇಕು. ಎಣ್ಣೆನ ಔಟರ್ ರಿಂಗಲ್ಲಿ ಹಾಕಬೇಕು, ಮತ್ತು ಎಲ್ಲೆಲ್ಲಿ ಹೋಲ್ ಬಂದಿದೆ ಅಲ್ಲಿ ಹಾಕ್ತಾ ಹೋಗಬೇಕು. ಔಟರ್ ರಿಂಗ್. ನೋಡಿ, ಅದನ್ನ ಒಂದು 2 ನಿಮಿಷ ಅದನ್ನ ಕೆಣ್ಕೋದಕ್ಕೆ ಹೋಗ್ಬಾರ್ದು ಸ್ವಲ್ಪ. ಇವಾಗ ದೋಸೆ ಡ್ರೈ ಆಗಿದೆ. ಡ್ರೈ ಆದ ನಂತರ ಏನು ಮಾಡಬೇಕು, ನಾನು ಅವಾಗಲೇ ಹೇಳ್ದಂಗೆ ಔಟರ್ ರಿಂಗಲ್ಲಿ ಸ್ವಲ್ಪ ಎಣ್ಣೆ ಹಾಕೋಬೇಕು. ಎಣ್ಣೆ ಆ ಕಡೆಯಿಂದ ಔಟರ್ ರಿಂಗಲ್ಲಿ ತುಪ್ಪನ ಹಾಕೋಬೇಕು. ಸ್ವಲ್ಪ ತುಪ್ಪ ಬೇಕಾದ್ರೆ ತುಪ್ಪ, ಎಣ್ಣೆ ಬೇಕಾದ್ರೆ ಎಣ್ಣೆ. ಆಮೇಲೆ ಎಲ್ಲೆಲ್ಲಿ ಹೋಲ್ಗಳಿದೆ ಅಲ್ಲಿ ನಾವೇನು ಮಾಡಬೇಕು, ತುಪ್ಪ ಹಾಕಬೇಕು. ತುಪ್ಪ ಹಾಕ್ಬೇಕು. 2 ನಿಮಿಷ ಅದು ಹಂಗೆ ಬೇಯಲಿ, ಅದನ್ನು ಡಿಸ್ಟರ್ಬ್ ಮಾಡೋದು ಬೇಡ. ಈಗ ಎಲ್ಲ ಬೆಂದಾಗಿದೆ. ಇವಾಗ ಏನು ಮಾಡಬೇಕು, 70% ಬೆಂದಾಗ ಒಂದು ರೌಂಡ್ ಇದನ್ನು ಮಿಕ್ಸ್ ಮಾಡ್ಕೋಬೇಕು. ಇದನ್ನ ಹಿಂಗೆ ಮೆತ್ತಿಗೆ ಅವಕ್ಕೋಬೇಕು. ಇದನ್ನ ಆವಾಗ ಎಲ್ಲಿ ದಪ್ಪ ಇರುತ್ತೆ ಸಣ್ಣ ಇರುತ್ತೆ ಎರಡೂ ಮ್ಯಾಚ್ ಆಗ್ತಾ. ಈ ಥರ ಬ್ರೌನಿಶ್ ಆಗಿ ಕಲರ್ ಚೇಂಜ್ ಆಗ್ತಾ ಇದೆ. ನೋಡಿ, ನಿಮ್ಮ ಒಂದು ಸಮಾಧಾನಕ್ಕೋಸ್ಕರ ಒಂದು ಸಾರಿ ತೆಗೆದು ನೋಡ್ಕೊಳ್ಳಿ. ಕ್ರಿಸ್ಪಿಯಾಗಿ ಬಂದಿದೆ. ಇನ್ನೂ ಬೇಕಾದ್ರೆ ಕ್ರಿಸ್ಪಿ ಆಗಲಿ, ಬೇಕಾದ್ರೆ ಬಂದಿದೆ. ಇವಾಗ ಆಗಿದೆ ಅಲ್ವಾ? ಆಗಿದೆ. ಪರ್ಫೆಕ್ಟ್. ಇದು ಅಮ್ಮ ಹಬ್ಬ ರವೆ ದೋಸೆ ಅಂದರೆ ಹಿಂಗೆ ಬರಬೇಕು. ಇದ್ರ ಜೊತೆಗೆ ಕಡಲೆ ಚಟ್ನಿ ಮಾಡಿದ್ದೀವಿ. ನನ್ನ ಟೇಸ್ಟ್ ಅದು. ಶೈನಿಂಗು ಇದೆ, ಕ್ರಿಸ್ಪಿನೆಸ್ ಇದೆ. ನಮ್ಮ ಚಟ್ನಿ ಜೊತೆಗೆ ಈಗ ಇದನ್ನ ನಾನು ನಿಮ್ಗಂತೂ ಕೊಡೋದಿಲ್ಲ. ಈಗ ನಿಮಗೆ ದೋಸೆ ಹಾಕಿರೋದು, ಆದರೆ ಇದು ನನ್ನ ಮಗಳು ಕಾಯ್ತಾ ಇದ್ದಾಳೆ, ಅವಳಿಗೋಸ್ಕರನೇ ಕೊಡೋದು. ಬಿಸಿ ತಗೊಂಡು ಆ ಕಡೆಗೆ ಸೂಪರ್. ಅಮ್ಮನ ಹತ್ರ ತಿನ್ನಿಸ್ಕೋಗಮ್ಮ. ಈಗ ರವಾ ದೋಸೆ ಮಾಡಿದ್ವಲ್ವ ಸರ್, ಈಗ ರವಾ ಆನಿಯನ್ ಮಾಡೋದು ಹೆಂಗೆ ಅಂತ ನಾನು ಹೇಳ್ಕೊಡ್ತೀನಿ. ಒಂಚೂರು ತುಪ್ಪನ ಎಣ್ಣೆನ ದೋಸೆ ತವಾಗ ಹಾಕಿ ಅದನ್ನು ಸ್ವಲ್ಪ ಈರುಳ್ಳಿನಲ್ಲಿ ಅದರಿಂದ ಉಜ್ಜಿ ಅದನ್ನ ಸಣ್ಣದಾಗಿ ಹಚ್ಚಿರಬೇಕು. ಫೈನ್ ಚಾಪ್ ಆಗಿರ್ಬೇಕು ಈರುಳ್ಳಿ. ಆ ಈರುಳ್ಳಿನ ತವ ಮೇಲೆ ಉದುರಿಸ್ಕೊಂಡ್ಬಿಡೋಣ. ಓಕೆ. ಇದ್ ಮೇಲೆ ದೋಸೆ ಹಾಕೋದ್ರೊಳಗೆ ಅದು ಸ್ವಲ್ಪ ಫ್ರೈ ಆಗ್ಬಿಡುತ್ತೆ. ಪ್ರತಿ ಸರಿ ಏನು ಹೇಳ್ದಂಗೆ ಇದನ್ನ ಮಿಕ್ಸ್ ಮಾಡಿಕೊಂಡು, ಸೌಟಲ್ಲಿ ಹಾಕೋದು ಬರಲ್ಲ ಅಂದವರು ಈ ಥರ ಒಂದು ಇದ್ರಲ್ಲಿ ತಗೊಂಡು, ಇದು ರವೆ ಆನಿಯನ್, ಅದು ರವೆ ಆನಿಯನ್ ದೋಸೆ. ಅದನ್ನ 1 ನಿಮಿಷ ಅಂತೂ ಅದನ್ನ ಬಿಡಿ. ನಿಮ್ಗೆ ಆ ಡ್ರೈನೆಸ್ ಕಾಣಿಸುತ್ತೆ, ಅದು ಆಮೇಲೆ ಹಾಕ್ಬೇಕು. ಆಮೇಲೆ ಔಟರ್ ರಿಂಗಲ್ಲಿ ಸ್ವಲ್ಪ ಎಣ್ಣೆ ಹಾಕಿ, ಎಲ್ಲೆಲ್ಲಿ ಹೋಲ್ಸ್ ಇದೆ ಅಲ್ಲಲ್ಲಿ ಸ್ವಲ್ಪ ತುಪ್ಪ ಅಥವಾ ಎಣ್ಣೆನ ಹಾಕಿ ಎಲ್ಲ ಕಡೆ ಸ್ಪ್ರೆಡ್ ಆಗುತ್ತೆ. ಆಮೇಲೆ ನಿಮ್ಮ ಸಮಾಧಾನಕ್ಕೊಂದ್ಸರಿ ಎತ್ ನೋಡ್ಕೊಳ್ಳಿ, ಅದನ್ನ ಆಗಿದ್ರೆ ರೆಡಿ ಆಗುತ್ತೆ. ಹೌದು, ನಾನು ಕಲ್ತಿರೋದು ಇದು. ನೀವೇನು ನೋಡಿ, ಇದು ಹಾಗೇನೆ ಔಟ್ರಲ್ಲಿ ಸ್ವಲ್ಪ ಎಣ್ಣೆ ಹಾಕೊಳ್ಳಿ ಅಥವಾ ತುಪ್ಪ ಹಾಕೊಳ್ಳಿ. ನಾನು ತುಪ್ಪ ಹಾಕ್ತಾ ಇದ್ದೀನಿ. ನಾವು. ಸೊ ಇದು ಬಂದು ಚಂದ್ರಣ್ಣವರ ಫುಡ್ ಲ್ಯಾಬೊರೇಟರಿ ಅನ್ಬೋದು. ಫುಡ್ ಲ್ಯಾಬ್ ನೋಡಿ, ಆ ಹಿಂಗೊಂದು ಪರಿಮಳ ಯಾವ ರೀತಿ ಬರ್ತಾ ಇದೆ ಅಂತ. ಹೌದೌದು ನೋಡಿ, ಈ ತರ ಅದೆಲ್ಲ ಬ್ರೌನಿಶ್ ಆಗ್ಬೇಕದು. ನೋಡಿ, ಹೀಗಾಗಿದೆ. ಯಾವ ತರ ಗೊತ್ತಾಗುತ್ತೆ ಅಂದ್ರೆ, ನೋಡಿ ಈ ಜಾಗದಲ್ಲೆಲ್ಲ ಸ್ವಲ್ಪ ಎಲ್ಲಿ ತೆಳು ಇದೆ ಆ ಜಾಗದಲ್ಲೆಲ್ಲ ನಿಮ್ಗೆ ಬ್ರೌನಿಶ್ ಬಂದಿರುತ್ತೆ ನಿಮ್ಗೆ. ಅದು ನಂತರ ಸಮಾಧಾನ ನೋಡ್ಕೊಂಡು ಅದನ್ನ ಮಾಡ್ಕೊಂಬಿಡಿ. ಈರುಳ್ಳಿ ಆಮೇಲೆ ಸ್ವಲ್ಪ ಇದಾಗಿರೋದ್ರಿಂದ, ಆನಿಯನ್ ಆಗಿರೋದ್ರಿಂದ ಏನಾಗುತ್ತೆ, ಸ್ವಲ್ಪ ಅಂಟೋ ಚಾನ್ಸಸ್ಗಳಿರ್ತದೆ. ಯಾಕೆಂದ್ರೆ ಬೇಸಲ್ಲಿ ಈರುಳ್ಳಿ ಇರುತ್ತಲ್ವಾ, ಅದಷ್ಟು ಈಸಿಯಾಗಿ ಬರೋದಿಲ್ಲ. ಒಂದ್ಸಾರಿ ಈ ತರ ಮಿಕ್ಸ್ ಇದ್ ಮಾಡ್ಕೊಳ್ಳಿ. ಕೆಳಗಡೆಯಿಂದ ಒಂದ್ಸರಿ ಇದ್ ಮಾಡ್ಕೊಂಡು, ಈರುಳ್ಳಿ ಎಲ್ಲ ಫ್ರೈ ಆಗೋಗಿದೆ. ಅಕಸ್ಮಾತ್ ನಿಮ್ಗೆ ಒಬ್ಬೊಬ್ರಿಗೆ ನಾವು ಸಣ್ಣದಾಗಿ ಚಾಪ್ ಮಾಡಿರ್ಬೇಕು, ಇಲ್ಲ ಅಂತಂದ್ರೆ ಏನಾಗುತ್ತೆ, ಇದು ಫ್ರೈ ಆಗಲ್ಲ ಈರುಳ್ಳಿ, ಹಂಗಂಗೆ ಹಸಿ ಉಳಿದು ಬಿಡುತ್ತೆ. ಅವಾಗ ನೀವೇನ್ ಮಾಡ್ಬೇಕಾಗುತ್ತೆ, ಅವಾಗ ಡಬಲ್ ಸೈಡ್ ಅಲ್ಲೂ ಬೇಯಿಸ್ಕೊಂಡ್ರೆ ನಿಮ್ಗೆ ನೀಟಾಗಿ ಬರ್ತಾ ಹೋಗುತ್ತೆ. ಕಡಲೆ ಚಟ್ನಿ ಏನ್ ಮಾಡಿದ್ವಿ, ಇದನ್ನ ಹಾಕೊಂಡು ತಿಂತಾ ಇದ್ರೆ ಈ ದೋಸೆ ಮಾತ್ರ ನಿಮ್ಗೆ ಕೊಡ್ತೀನಿ. ಸೊ ಮೈಸೂರಿಗೆ ಬಂದರೆ ಚಂದ್ರಣ್ಣವ್ರನ್ನ ನಾವು ಮರಿದೇ ಮೀಟಾಗಿ ಇಂತಿಂಥ ಅದ್ಭುತವಾದ ರೆಸಿಪಿಗಳನ್ನ ತೊಗೊಳ್ತಾ ಇರ್ತೀವಿ. ಇವತ್ತು
ಇವತ್ತು ರವೆ ಆನಿಯನ್ ದೋಸೆ ಒಟ್ಟಿ ಕಡಲೆ ಚಟ್ನಿ ಕೊಟ್ಬಿಟ್ರು. ಟೇಸ್ಟ್ ಮೊದಲೇ ಮಾಡ್ಬಿಡೋಣ, ಆಮೇಲೆ ಮಾತಾಡೋಣ. ಹಾಂ, ಎಂಥ ಅದ್ಭುತ ರೀ ಇದು. ಬಾಬಾ ಹೋಟ್ಲಲ್ಲಿ ನಾವೇನು ಸವಿತೀವಿ, ಇಷ್ಟು ಅದ್ಭುತವಾಗಿ ಕ್ರಿಸ್ಪಿ ಹೆಂಗೆ ಬರುತ್ತೆ ಅಂದ್ಕೊಂಡಿರ್ತಾರೆ ನೀವು. ಅದನ್ನ ಇವತ್ತು ಮಾಡಿ ತೋರಿಸ್ಬಿಟ್ಟಾರೆ ನೀವು. ಎಲ್ಲ ಹದವಾಗಿದೆ, ಎಲ್ಲ ಕರೆಕ್ಟಾಗಿ ಮಾಡಿದ್ದಾರೆ. ಆ ಕೊಬ್ಬರಿದು ತುಣುಕುಗಳು ಕಟಿಂಗ್ಸ್ ಅದು ಕೂಡ ಬಾಯಲ್ಲಿ ಸಿಗುತ್ತೆ ರೀ. ಅವ್ರಿಗೆ ಧನ್ಯವಾದ ಅರ್ಸ್ಬೇಕು. ನೀವು ಮನೇಲಿ ಮಾಡ್ಕೊಂಬಿಟ್ಟು ಟೇಸ್ಟ್ ಮಾಡಿದಂತ ನಾನು ಹೇಳಿದ ನಿಜ ಇದ್ದರೆ ಕಾಮೆಂಟ್ ಹಾಕಿ, ಕಾಯ್ತಾ ಇರ್ತೀನಿ. ಅದ್ಭುತವಾಗಿ ಮಾಡಿದ್ದಾರೆ ರವೆ ಆನಿಯನ್ ದೋಸೆ. ಇವತ್ತು ಹೋಟೆಲ್ ಶೈಲಿದೆ ಅನ್ಕೋಬೇಕು, ನೀವು ಮನೇಲಿ ಮಾಡ್ಕೊಳ್ಳಿ. ಮತ್ತೆ ಸಿಗೋಣ ಇನ್ನೊಂದು ಸಂಚಿಕೆಯಲ್ಲಿ ಇದಕ್ಕಿಂತಲೂ ಅದ್ಭುತವಾದ ಇನ್ನೊಂದು ರೆಸಿಪಿ ಒಟ್ಟಿಗೆ. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ಮುಗಿಸ್ತೀನಿ ನಾನು. ಟೇಕ್ ಕೇರ್. ಇನ್ನೂ ಅನೇಕ ಸ್ವಾದಿಷ್ಟ ರೆಸಿಪಿಗಳಿಗಾಗಿ ಸಬ್ಸ್ಕ್ರೈಬ್ ಮಾಡುವುದನ್ನು ಮರೆಯಬೇಡಿ.